ನಾವು ಯವನಸ್ಥನಾದಂತ ದಾವೀದನ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಯವನ ಪ್ರಾಯದಲ್ಲಿ ದೇವರು ಆತನನ್ನು ಆರಿಸಿಕೊಂಡಿದ್ದನು. ಅದರ ಆರಿಸಿಕೊಂಡ ದಿನದಲ್ಲಿ ಆತನು ಅರಸನಾಗಲಿಲ್ಲ. ಆದರೆ ಆರಿಸಿಕೊಂಡ ದಿನದಿಂದ ಅರಸನಾಗುವ ದಿನದವರೆಗೂ ಮಧ್ಯದಲ್ಲಿದ್ದಂತ ಕಾರ್ಯಗಳನ್ನು ದಾವೀದನು ಅನುಭವಿಸಿರುವಂತ ಒಂದು ಅನುಭವಗಳನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಕಳೆದ ವಾರದಲ್ಲಿ ನಾವು ಗಮನಿಸಿರುವಂತದ್ದು, ದಾವೀದನು ಅಭಿಷೇಕಿಸಲ್ಪಟ್ಟನು, ಆದರೆ ಅರಸನಾಗಲಿಲ್ಲ. ಆದರೆ ದಾವೀದನನ್ನು ದೇವರ ಸೈನ್ಯದೊಳಗೆ ಯಾವ ರೀತಿಯಾಗಿ ದೇವರು ನಡೆಸಿದ್ದಾನೋ ಅನ್ನುವಂಥ ವಿಚಾರವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಒಬ್ಬ ಅರಸನಿಗೆ ಇರಬೇಕಾದಂತ ಬಾಧ್ಯತೆ ಏನು ನಾವು ನೋಡಿದ್ದೇವೆ. ಆತನು ಶತ್ರುವನ್ನು ಜಯಿಸಬೇಕು, ಜನರ ಸಮಸ್ಯೆಗಳನ್ನು ಪರಿಷ್ಕರಿಸಬೇಕು, ಜನರಿಗೆ ಶಾಂತಿ ಸಮಾಧಾನ ಕೊಟ್ಟು ಅವರು ಧೈರ್ಯದಿಂದ ಜೀವಿಸುವ ಹಾಗೆ ಅರಸನು ಮಾಡಬೇಕು. ಆದರೆ ಆ ಯುದ್ಧದ ಸಮಯದಲ್ಲಿ ಗೊಲ್ಯಾತನೆಂಬ ರಣಶೂರನು ಕಾಣಿಸಿಕೊಂಡಾಗ ಅರಸನಾಗಿರುವಂತ ಸೌಲನು ಮತ್ತು ಅಲ್ಲಿದ್ದಂತ ಯುದ್ಧ ವೀರರೆಲ್ಲರೂ ಕೂಡ ಓಡಿ ಹೋದರಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆದರೆ ಆ ದಾವೀದನನ್ನು ದೇವರು ಸೈನ್ಯದೊಳಗೆ ಯಾವ ರೀತಿಯಾಗಿ ಆತನು ಪ್ರವೇಶ ಮಾಡಿಸ್ತಾ ಇದ್ದಾನೋ ಆ ವಿಧಾನವನ್ನ, ಮಾರ್ಗವನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ಕೆಲವೊಂದು ಆತ್ಮಿಕ ಸತ್ಯಗಳನ್ನು ಕೂಡ ನಾವು ಕೇಳಿಸಿಕೊಂಡಿದ್ದೇವೆ. ನಮ್ಮ ಜೀವನದಲ್ಲಿ ಎಲ್ಲ ದಿವಸಗಳು ಒಂದೇ ರೀತಿಯಾಗಿರುವುದಿಲ್ಲ, ಎಲ್ಲ ಸಮಸ್ಯೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಬರಬಹುದು. ಇದ್ದಕ್ಕಿದ್ದಂಗೆ ನಾವು ನೆನೆಸಿದ ಹಾಗೆ ಒಂದು ದೊಡ್ಡ ಸಮಸ್ಯೆ, ಇಲ್ಲ ಶತ್ರುವು, ಕಷ್ಟ, ನೋವು ಯಾವುದು ಬರಬಹುದು. ಆದ್ರೆ ಅದು ಬರುವಾಗ ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನುವಂಥದ್ದು ನಾವು ಕಳೆದ ವಾರದಲ್ಲಿ ದಾವೀದನ ಜೀವನದಿಂದ ನಾವು ಕೇಳಿಸಿಕೊಂಡಿದ್ದೇವೆ. ಅಲ್ಲಿದ್ದಂತ ಅರಸನು, ಯುದ್ಧ ವೀರರು ಎಲ್ಲರೂ ಕೂಡ ಅವನ ಒಂದು ಆಕಾರವನ್ನು ನೋಡಿ, ಭೌತಿಕವಾದಂತ ಬಲವನ್ನು ನೋಡಿ ಎಲ್ಲರೂ ಓಡಿ ಹೋಗ್ತಾರೆ. ಆದ್ರೆ ಈ ಚಿಕ್ಕ ಯವನಸ್ಥನಾದಂತ ದಾವೀದನು ಮಾತ್ರ, ನಾನು ಅವನನ್ನು ಜಯಿಸ್ತೇನೆ ಅಂತೇಳಿ, ಅವನನ್ನು ಜಯಿಸಿದ್ರೆ ನನಗೇನು ಸಿಗ್ತದೆ ಅಂತೇಳಿ ಆತನು ಮುಂದೆ ಬಂದಿರುವಂಥದ್ದು, ಯುದ್ಧಕ್ಕಾಗಿ ಅವನನ್ನು ಜಯಿಸುವುದಕ್ಕಾಗಿ ಮುಂದೆ ಬಂದಿರುವಂಥದ್ದು ನಾವು ಕಳೆದ ವಾರದಲ್ಲಿ ನಾವು ಗಮನಿಸಿ. ಅದಕ್ಕಾಗಿ ಅದರಲ್ಲಿ ನಾವು ಗಮನಿಸಿರುವಂಥದ್ದು, ನಾವು ನಮ್ಮ ಬಲಕ್ಕಿಂತ ಅಧಿಕವಾದಂತ ಶಕ್ತಿಶಾಲಿ ನಮ್ಗೆ ಎದುರಾದಾಗ ನಮ್ಮ ಮಾನವ ಬಲದಿಂದ ಅವನನ್ನು ಜಯಿಸ್ಲಿಕ್ಕೆ ಆಗುವುದಿಲ್ಲ. ಮಾನವ ದೃಷ್ಟಿಯಿಂದ ಇಲ್ಲ ಮನುಷ್ಯನ ಬಲದಿಂದ ನಾವು ಜಯಿಸಬೇಕಂತ ಆಗುವುದಿಲ್ಲ. ಆದ್ರೆ ದೇವರ ಮೇಲೆ ಆತುಕೊಂಡು ದೈವಿಕವಾದಂತ ನಂಬಿಕೆಯೊಡನೆ ದೈವ ಬಲದೊಂದಿಗೆ ನಾವು ಹೋರಾಡುವಾಗ ಜಯ ಸಿಗ್ತದಂತೇಳಿ ನಾವು ಕಳೆದ ವಾರದಲ್ಲಿ ದಾವೀದನ ಜೀವನದಿಂದ ಕೆಲವೊಂದು ವಿಚಾರಗಳನ್ನು ಹಾಗೆ ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ಈ ಗೊಲ್ಯಾತನನ್ನು ದಾವೀದನು ಯಾವ ರೀತಿಯಾಗಿ ಸೋಲಿಸಿದ್ದಾನೆ ಅನ್ನುವಂಥದ್ದು ಒಂದು 3 ಪ್ರಾಮುಖ್ಯವಾದಂತ ವಿಷಯಗಳನ್ನು ನಾವು ಕೇಳಿಸಿಕೊಂಡು ಇವತ್ತು ಕೂಟವನ್ನು ನಾವು ಮುಗಿಸ್ಕೊಳ್ಳೋಣ. ಅದಕ್ಕಾಗಿ ನಾನು ಮೊದಲು ದೇವರ ವಾಕ್ಯವನ್ನು ಓದ್ತೇನೆ. ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯ 45ನೇ ವಚನವನ್ನು ಮತ್ತೊಂದು ಸಾರಿ ನಾನು ಓದಿಕೊಳ್ತಾ ಇದ್ದೇನೆ. ಕಳೆದ ವಾರದಲ್ಲಿ ಕೂಡ ಈ ವಚನವನ್ನು ನಾವು ಓದಿದ್ದೇವೆ. 45ನೇ ವಚನ. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಭರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು, ಇಸ್ರಾಯೇಲಿಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಇಲ್ಲಿ ಯುದ್ಧಕ್ಕೆ ಬರುವಂತ ಸಂದರ್ಭದಲ್ಲಿ ನಾವು ಗಮನಿಸುವಂಥದ್ದು, ಇಲ್ಲಿ ಈ ರಣಶೂರನಾದಂತ ಫಿಲಿಷ್ಟಿಯನು ಯಾವ ರೀತಿಯಾಗಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂದ್ರೆ, ಈಟಿ, ಕತ್ತಿ, ಭರ್ಜಿಗಳೊಡನೆ ಅವನು ಬರ್ತಾ ಇದ್ದಾನೆ. ಅವನು ಭೌತಿಕವಾದಂತ ಆಯುಧಗಳನ್ನು ತೆಗೆದುಕೊಂಡು, ಇಲ್ಲ ಭೌತಿಕವಾದಂತ ಆಯುಧಗಳನ್ನು ಧರಿಸಿಕೊಂಡು ಅವನು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಈ ಯವನಸ್ಥನಾದಂತ ದಾವೀದನ ಮಾತ್ರ ಯಾವ ರೀತಿಯಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ, ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು, ಇಸ್ರಾಯೇಲಿಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ನಾನು ಬರುತ್ತೇನೆ. ಇಲ್ಲಿ ದಾವೀದನು ಸಂಪೂರ್ಣವಾಗಿ ಪೂರ್ತಿಯಾಗಿ ದೇವರ ಮೇಲೆ ಆತುಕೊಂಡು, ನಾನು ಕಳೆದ ವಾರದಲ್ಲಿ ಹೇಳಿದ್ದೆ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಬಲ, ನಮ್ಮ ಸಮಸ್ಯೆಗಳನ್ನು ಪರಿಷ್ಕರಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ದೈವಿಕವಾದ ಬಲವನ್ನು ಆಶ್ರಯಿಸಿ ನಾವು ಯುದ್ಧಕ್ಕೆ ಹೋಗುವಾಗ ಜಯ ಸಿಗ್ತದಂತೇಳಿ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ. ದಾವೀದನು ಯಾವುದರೊಡನೆ
ಆತನು ಯುದ್ಧಕ್ಕೆ ಹೋಗ್ತಾ ಅಂದ್ರೆ ದೇವರ ಹೆಸರಿನಲ್ಲಿ ಹೋಗ್ತಾ ಇದ್ದಾನೆ. ದೇವರ ಹೆಸರಿನಲ್ಲಿ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲಿಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ. ಅಂದ್ರೆ ದಾವೀದನು ದೇವರ ನಾಮದಲ್ಲಿ ಇಸ್ರಾಯೇಲಿಯರ ದೇವರಾಗಿರುವಂತ ಇಲ್ಲ ಸೇನಾಧೀಶ್ವರನ ಅಂತ ಯೆಹೋವನ ನಾಮದಲ್ಲಿ ಆತನು ಯುದ್ಧಕ್ಕೆ ಹೋಗ್ತಾ ಇರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸುವಂತ ಒಂದು ವಿಷಯ. ಆದ್ರೆ ದಾವೀದನು ಯುದ್ಧಕ್ಕೆ ಹೋಗುವಂತದ್ದು ದೇವರ ಹೆಸರಿನಲ್ಲಿ ಹೋಗ್ತಾ ಇದ್ದಾನೆ. ಆದ್ರೆ ದಾವೀದನಿಗೆ ಧೈರ್ಯ ಕೊಟ್ಟಿರುವಂತ ಒಂದು 3 ವಿಷಯಗಳನ್ನ ನಾವು ಆಲೋಚನೆ ಮಾಡ್ತೇವೆ. ದಾವೀದನಿಗೆ ಅವನನ್ನ ಜಯಿಸ್ತೇನೆ, ಅವನೊಂದಿಗೆ ನಾನು ಕಾದಾಡ್ತೇನೆ ಅಂತೇಳಿ ಆ ಆಲೋಚನೆ ಬರ್ಲಿಕ್ಕೆ, ಆ ಧೈರ್ಯ ಬರ್ಲಿಕ್ಕೆ 3 ಕಾರಣಗಳನ್ನು ಈ ಸಮಯದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಹೋಗೋದು ದೇವರ ಹೆಸರಿನಲ್ಲೇ, ಆದ್ರೆ ಅವನಿಗೆ ಧೈರ್ಯವನ್ನು ಕೊಟ್ಟಿರುವಂತದ್ದು ಏನಂತೇಳಿ ನಾವು 3 ವಿಷಯಗಳನ್ನು ಈ ರಾತ್ರಿ ಸಮಯದಲ್ಲಿ ನಾವು ಆಲೋಚನೆ ಮಾಡೋಣ. ಮೊದಲನೇ ವಿಷಯ ಏನಂತಂದ್ರೆ, ಇಷ್ಟು ಎಲ್ಲರೂ ಓಡಿ ಹೋಗ್ತಿರುವಂತ ಈ ಫಿಲಿಸ್ತೀನನ್ನು ಜಯಿಸ್ಲಿಕ್ಕೆ ದಾವೀದನಿಗೆ ಧೈರ್ಯ ಕೊಟ್ಟಿರುವಂತ ಮೊದಲನೇ ಒಂದು ವಿಷಯ ಏನಂತಂದ್ರೆ, ಆತನು ಹೋಗ್ತಾ ಇರೋದು ದೇವರ ಹೆಸರಿನಲ್ಲಿ ಹೋಗ್ತಾ ಇದ್ದಾನೆ. ಯೆಹೋವನ ನಾಮದೊಡನೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಅದ್ರ ಹಿಂದೆ ಅವನನ್ನು ಪ್ರೋತ್ಸಾಹಿಸಿರುವಂತದ್ದು, ಅವನನ್ನು ಧೈರ್ಯಪಡಿಸಿ ಯುದ್ಧಕ್ಕೆ ನಡೆಸಿರುವಂತದ್ದು ಮೊದಲನೇ ವಿಷಯ ಏನಂತಂದ್ರೆ, ದಾವೀದನನ್ನು ಧೈರ್ಯಪಡಿಸಿರುವಂತ ಮೊದಲನೇ ವಿಷಯ ದಾವೀದನ ಹೃದಯದಲ್ಲಿ ಸ್ಥಿರಪಡಿಸಿರುವಂತ ದೇವರ ವಾಗ್ದಾನ. ದಾವೀದನ ಹೃದಯದಲ್ಲಿ ದೇವರು ಸ್ಥಿರಪಡಿಸಿರುವಂತ ದೇವರ ವಾಗ್ದಾನ ಅಂತೇಳಿ ನಾವು ಗಮನಿಸ್ತೇವೆ. ಮೊದಲು ದೇವರ ವಾಗ್ದಾನ ಏನ ವಾಗ್ದಾನ ಅಂತ ನಾವು ಗಮನಿಸೋಣ. ದೇವರ ವಾಗ್ದಾನ ಏನಂತೇಳಿ ನಾವು ಗಮನಿಸೋಣ. 16ನೇ ಅಧ್ಯಾಯ, ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತಿದೆ. 13 ಇಲ್ಲಂದ್ರೆ, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು ಅಂತೇಳಿ. ದಾವೀದನನ್ನು ಆರಿಸಿಕೊಂಡನು ಮತ್ತು ಸಹೋದರರ ಮಧ್ಯದಲ್ಲಿ ದಾವೀದನನ್ನು ಅಭಿಷೇಕಿಸಿದನು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಯಾವುದಕ್ಕಾಗಿ ಅಭಿಷೇಕ? ದೇವರು ದಾವೀದನನ್ನು ಯಾಕೆ ಆರಿಸಿಕೊಂಡಿದ್ದಾನೆ, ಯಾವುದಕ್ಕಾಗಿ ಅಭಿಷೇಕಿಸಿದ್ದಾನಂದ್ರೆ, ಅದೇ 13ನೇ ಅಧ್ಯಾಯದಲ್ಲಿ ಮತ್ತೊಂದು ಮಾತಿದೆ. 13ನೇ ಅಧ್ಯಾಯಕ್ಕೆ ಬನ್ನಿ. 13ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತಿದೆ. 14ನೇ ವಚನ, ಈಗಲಾದರೂ ನಿನ್ನ ಅರಸತನವು ನಿಲ್ಲುವುದಿಲ್ಲ, ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದ್ದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಇಲ್ಲಿ ದಾವೀದನನ್ನು ಅಭಿಷೇಕಿಸ್ಲಿಕ್ಕೆ ಒಂದು ಕಾರಣವೇನಂತಂದ್ರೆ, ತನ್ನ ಪ್ರಜೆಯ ಮೇಲೆ, ತನ್ನ ಜನರ ಮೇಲೆ ಈತನು ಪ್ರಭುವಾಗಿರಬೇಕು, ಈತನು ಅರಸನಾಗಿರಬೇಕು ಎಂಬ ಉದ್ದೇಶದಿಂದಲೇ ದೇವರು ದಾವೀದನನ್ನು ಆರಿಸಿಕೊಂಡಿದ್ದಾನೆ. ಸೌಲನನ್ನು ಯಾಕೆ ತೆಗೆದು ಹಾಕಿದನು, ತಳ್ಳಿಬಿಟ್ಟಿದಂದ್ರೆ ಅವನು ಅಯೋಗ್ಯನಾಗಿದ್ದನು. ಸೌಲನಿಗೆ ಬದಲಾಗಿ ದಾವೀದನನ್ನು ಅರಸನ್ನಾಗಿ ಆತನ ಅಭಿಷೇಕಿಸಿದ್ದನು. ಅದಕ್ಕಾಗಿ ಈಗ ದಾವೀದನ ಹೃದಯದಲ್ಲಿ ಏನು ಮುದ್ರಿಸಲ್ಪಟ್ಟಿದೆ? ದಾವೀದನ ಹೃದಯದಲ್ಲಿ ಏನು ಮುದ್ರಿಸಲ್ಪಟ್ಟಿದೆ ಅಂದ್ರೆ, ಅಭಿಷೇಕಿಸಲ್ಪಟ್ಟಂತ ದಾವೀದನು ಅವನ ಅರಸನಾಗ್ತಾನೆ. ದೇವರ ಒಂದು ಉದ್ದೇಶವೇನಂತಂದ್ರೆ ಅರಸನಾಗ್ಲಿಕ್ಕೆ. ಆದ್ರೆ ಇನ್ನೂ ಅರಸನಾಗ್ಲಿಲ್ಲ. ಅದರ ಮುಂದಿನ ದಿನಗಳಲ್ಲಿ ನಾನು ಅರಸನಾಗ್ತೇನೆ ಎಂಬ ಒಂದು ವಾಗ್ದಾನ, ಒಂದು ದೇವರ ಒಂದು ವಾಗ್ದಾನ ಅವನಲ್ಲಿ ದೃಢವಾಗಿದೆ. ದೇವರು ನನ್ನ ಆರಿಸಿಕೊಂಡನು, ನನ್ನ ಅಭಿಷೇಕಿಸಿದನು ಅಂತ ಹೇಳಿ ಅವನು ದೃಢವಾಗಿ ನಂಬಿದ್ದರಿಂದ, ಅಂದ್ರೆ ಅರ್ಥ, ರಾಜ್ಯವು ಸಿಂಹಾಸನವು ನಾನು ಹತ್ತುವರೆಗೂ, ಅಂದ್ರೆ ಆ ರಾಜ್ಯಕ್ಕೆ ಅರಸನಾಗುವವರೆಗೂ ನಾನು ಸಾಯುವುದಿಲ್ಲ ಎಂಬ ಧೈರ್ಯ ಅವನಿಗೆ ಬಂತು. ದೇವರ ವಾಗ್ದಾನ ಏನು? ನೀನು ಅರಸನಾಗ್ತೀಯ, ನೀನು ಸಿಂಹಾಸನ ಮೇಲೆ ಕೂತ್ಕೊಳ್ತೀಯ, ಅದಕ್ಕಾಗಿ ನಾನು ನಿನ್ನನ್ನು ಅಭಿಷೇಕಿಸಿದ್ದೇನಂತೇಳಿ ದೇವರು ಅವನನ್ನು ಅಭಿಷೇಕಿಸಿದನು. ಆ ಅಭಿಷೇಕವನ್ನು ದೇವರು ದಾವೀದನು ತನ್ನ ಹೃದಯದಲ್ಲಿ ಒಂದು ವಾಗ್ದಾನವಾಗಿ ಸ್ಥಿರಪಡಿಸಿಕೊಂಡು, ಇದು ದೇವರ ಮಾತು, ಇದು ನೆರವೇರುವಂತ ಮಾತು, ನಾನು ಅರಸನಾಗುವವರೆಗೂ, ಸಿಂಹಾಸನ ಹತ್ತುವರೆಗೂ ನಾನು ಸಾಯುವುದಿಲ್ಲ ಅನ್ನುವಂಥ ಒಂದು ದೃಢವಾದಂತ ಒಂದು ನಂಬಿಕೆ, ಒಂದು ವಿಶ್ವಾಸ ದಾವೀದನಲ್ಲಿ ಇದ್ದದ್ದರಿಂದ ಅವನು ಧೈರ್ಯವಾಗಿ ಮುಂದೆ ಹೋಗ್ತಾ ಇದ್ದಾನೆ. ದಾವೀದನಿಗೆ ಇಷ್ಟು ಧೈರ್ಯ ಕೊಟ್ಟಿದ್ದು ದೇವರು ಮಾಡಿರುವಂತ ಅಭಿಷೇಕ, ಇಲ್ಲ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ದೇವರು ಅವನಿಗೆ ಕೊಟ್ಟಂತ ಒಂದು ವಾಗ್ದಾನ. ಏನು? ನೀನು ಅರಸನಾಗ್ತೀಯಪ್ಪ,
ಸೌಲನನ್ನ ತಳ್ಳಿಬಿಟ್ಟಿದ್ದೇನೆ, ಅವನು ನನ್ನ ಆಜ್ಞೆಯನ್ನು ಪಾಲಿಸಲಿಲ್ಲ, ನನ್ನ ಆಜ್ಞೆ ಅತಿಕ್ರಮಿಸಿದನು, ಅದಕ್ಕಾಗಿ ಅವನಿಗೆ ಬದಲಾಗಿ ನೀನು ಅರಸನಾಗ್ತಿ ಅಂತೇಳಿ ದೇವರು ಕೊಟ್ಟಂತ ಒಂದು ವಾಗ್ದಾನದ ಮೇಲೆ ಅವನು ನಂಬಿಕೆ ಇಟ್ಟದ್ದರಿಂದ ಆ ವಾಗ್ದಾನವೇ ಆತನ ಧೈರ್ಯಪಡಿಸಿತು. ಅದಕ್ಕಾಗಿ ದೇವರ ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರಿಯರೇ. ದೇವರ ವಾಗ್ದಾನ ಇಲ್ಲ ದೇವರ ಮಾತು ನಮ್ಮ ಹೃದಯದಲ್ಲಿ ಸ್ಥಿರವಾಗಿದ್ದರೆ, ಅದರ ಮೇಲೆ ನಾವು ನಂಬಿಕಿದ್ರೆ ನಾವೆಂತ ಪರಿಸ್ಥಿತಿಗಳಲ್ಲಿ ಕೂಡ ಹಾದು ಹೋಗ್ಲಿಕ್ಕೆ ಸಾಧ್ಯ. ಆತನ ನಂಬಿಗಸ್ತನು, ವಾಗ್ದಾನ ಮಾಡಿದಂತವನು ನಂಬಿಗಸ್ತನು, ತನ್ನ ವಾಗ್ದಾನವನ್ನು ತಕ್ಕ ಸಮಯದಲ್ಲಿ ಆತ ನೆರವೇರಿಸುವಂತ ದೇವರು. ಒಂದು ಮಾತು ಓದು ನೋಡಿ, ವಾಗ್ದಾನದ ವಿಷಯದಲ್ಲಿ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 15ನೇ ವಚನ ನಾನು ಓದ್ತಾ ಇದ್ದೇನೆ. 15ನೇ ವಚನ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ಇದು ವಾಗ್ದಾನ. ಆಗಿನ ದಿನಗಳಲ್ಲಿ ಯಾಕೋಬನು ಕೊಟ್ಟಂತ ವಾಗ್ದಾನ ಏನು? ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂತ ದೇವರೊಂದು ವಾಗ್ದಾನ ಮಾಡಿದಾಗ ಅದನ್ನು ನೆರವೇರಿಸಿದ ಹೊರತು ಬಿಡುವುದಿಲ್ಲ. ಈಗ ದಾವೀದನಿಗೆ ಯಾಕೆ ಇಷ್ಟು ಧೈರ್ಯ ಅಂತಂದ್ರೆ, ವಾಗ್ದಾನವೇನು? ಯಾಕೆ ದೇವರು ಅಭಿಷೇಕಿಸಿದ್ದಾನೆ? ನೀನು ಅರಸನಾಗ್ತೀಯ, ನೀನು ಸಿಂಹಾಸನ ಮೇಲೆ ಕೂತ್ಕೊಳ್ತೀಯ, ರಾಜ್ಯವು ನಿನ್ನದಾಗ್ತದೆ, ನನ್ನ ಪ್ರಜೆಗಳ ಮೇಲೆ ನೀನು ಪ್ರಭುವಾಗ್ತೀಯ ಅಂತೇಳಿ ಒಂದು ದೃಢವಾದಂತ ಒಂದು ವಾಗ್ದಾನ, ಒಂದು ಅಭಿಷೇಕ ರೂಪದಲ್ಲಿ ಒಂದು ವಾಗ್ದಾನ ಅವನಿಗೆ ಇದ್ದದ್ದರಿಂದ ನಾನು ಇಷ್ಟು ಬೇಗ ಸಾಯುವುದಿಲ್ಲ, ಈ ಯುದ್ಧದಲ್ಲಿ ಈ ಫಿಲಿಸ್ಟಿನ ಕೈಯಲ್ಲಿ ನಾನು ಸಾಯುವುದು ಯಾಕೆ? ನಾನು ಸಿಂಹಾಸನವನ್ನು ಹತ್ತಬೇಕು, ನಾನು ಅರಸನಾಗಬೇಕು, ದೇವರು ಹೇಳಿದ್ದಾನೆ, ದೇವರು ಅದನ್ನು ನೆರವೇರಿಸ್ತಾನಂತೇಳಿ ಆ ದೃಢವಾದಂತ ನಂಬಿಕೆ ಅವನಲ್ಲಿ ಇದ್ದದ್ದರಿಂದ ಅವನು ಧೈರ್ಯವಾಗಿ ಯುದ್ಧಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದ. ಅದಕ್ಕಾಗಿ ಇವತ್ತು ನಮ್ಮನ್ನು ಧೈರ್ಯಪಡಿಸುವಂಥದ್ದು, ಶತ್ರು ಮುಂದೆ ನಮ್ಮ ನಿಲ್ಲಿಸುವಂಥದ್ದು ದೇವರ ವಾಗ್ದಾನ. ದೇವರು ನಮ್ಮ ವಿಷಯದಲ್ಲಿ ಎಷ್ಟೋ ವಾಗ್ದಾನಗಳು ಮಾಡಿದ. ನಾನು ನಿಮ್ಮ ಸಂಗಡ ಇದ್ದೇನೆ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ, ನಿಮ್ಮ ಜೊತೆಯಲ್ಲಿರ್ತೇನೆ, ನಿಮ್ಮೊಳಗಿರ್ತೇನೆ ಅಂತೇಳಿ ಅನೇಕ ವಾಗ್ದಾನಗಳನ್ನು ದೇವರು ನಮ್ಮ ಜೀವನದಲ್ಲಿ ಕೂಡ ಆತನು ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ಆ ವಾಗ್ದಾನಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಾಗ, ಅದನ್ನು ಮರೆಯದೆ ಸ್ಥಿರವಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವಾಗ ನಾವು ಕೂಡ ಧೈರ್ಯವಾಗಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಸಮಸ್ಯೆಗಳು, ಶ್ರಮೆಗಳು, ಆ ಶತ್ರು ಹಾಗೆ ಎದುರು ಬಂದಾಗ ನಮ್ಮನ್ನು ಧೈರ್ಯಪಡಿಸುವಂಥದ್ದು, ನಮ್ಮನ್ನು ಬಲಪಡಿಸುವಂಥದ್ದು ನಮ್ಮ ವಿಷಯದಲ್ಲಿ ಆತನು ಮಾಡಿರುವ ವಾಗ್ದಾನ. ನಮ್ಮ ವಿಷಯದಲ್ಲಿ ಆತನು ಮಾಡಿದ ವಾಗ್ದಾನವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳುವಾಗ, ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಾಗ ನಮಗೆ ಧೈರ್ಯ ಬರುತ್ತೆ. ಇಲ್ಲಿ ಮೊದಲನೇ ವಿಷಯ, ದಾವೀದನಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ದಾವೀದನು ಯುದ್ಧಕ್ಕೆ ಹೋಗ್ಲಿಕ್ಕೆ ಇಷ್ಟು ಧೈರ್ಯ ಎಲ್ಲಿಂದ ಬಂತಂದ್ರೆ, ಆತನ ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ನನ್ನ ದೇವರು ಅಭಿಷೇಕಿಸಿದನು, ಅರಸನ್ನಾಗಿ ಆರಿಸಿಕೊಂಡನು, ಆ ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸ್ತಾನೆ. ಇದು ದಾವೀದನ ಹೃದಯದಂತ ನಂಬಿಕೆ. ಅದಕ್ಕಾಗಿ ಇಂಥ ವಾಗ್ದಾನಗಳನ್ನು ನಾವು ಗಮನಿಸಿ, ಇವತ್ತು ದಾವೀದನಿಗಿಂತ ಅತಿ ಶ್ರೇಷ್ಠವಾದ ವಾಗ್ದಾನಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಹಳೆಯ ಒಡಂಬಡಿಕೆಯ ವಾಗ್ದಾನಕ್ಕಿಂತ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕೊಡಲ್ಪಟ್ಟಂತ ವಾಗ್ದಾನಗಳು ಇಲ್ಲ, ನಮಗೆ ಮಾಡಿರುವಂತ ಅಭಿಷೇಕ ತುಂಬಾ ಶ್ರೇಷ್ಠವಾದಂತ ಒಂದು ಅಭಿಷೇಕ. ಅಭಿಷೇಕ ಅಂದ್ರೆ ಇವತ್ತು ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದು, ತಪ್ಪಾದಂತ ಬೋಧನೆಗಳು, ದುರ್ಬೋಧನೆ ಇವತ್ತು ಲೋಕದಲ್ಲಿ ಇದೆ. ಆದ್ರೆ ನಿಜವಾದಂತ ಒಂದು ಅಭಿಷೇಕ ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಅದು ಅಲ್ಲಿದ್ದಂತ ಮಹಾಯಾಜಕರಿಂದ ಅಭಿಷೇಕಿಸಲ್ಪಡುವ ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಕೆಲವರನ್ನು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಅಭಿಷೇಕಿಸ್ತಾ ಇದ್ರು. ಅದು ಹಳೆ ಒಡಂಬಡಿಕೆಯ ಒಂದು ಅಭಿಷೇಕ. ಆದ್ರೆ ಇವತ್ತು ಹೊಸ ಒಡಂಬಡಿಕೆ ನಾವೆಲ್ಲರೂ ಕೂಡ ಅಭಿಷೇಕಿಸಲ್ಪಟ್ಟಿದ್ದೇವೆ, ಇದರಲ್ಲಿ ಯಾವ ಡೌಟ್ ಇಲ್ಲ ಪ್ರಿಯರೇ. ಯಾರು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು, ಹೃದಯಗಳಲ್ಲಿ ಆತನ ಪ್ರಭುವಾಗಿ ಅಂಗೀಕರಿಸಿಕೊಂಡು, ಆತನ ಆಜ್ಞೆಗಳ ಅನುಸಾರವಾಗಿ ನಡೀತಾ ಇರ್ತಾರೋ ಅವರೆಲ್ಲರೂ ಕೂಡ ಅಭಿಷೇಕಿಸಲ್ಪಟ್ಟವರು. ಅದೇ ನಮಗೆ ವಾಗ್ದಾನ. ಇವತ್ತು ಹೊಸ ಒಡಂಬಡಿಕೆಯ ಅಭಿಷೇಕ ಅಂದ್ರೆ ರಕ್ಷಣೆ, ಯಥಾರ್ಥವಾದಂತ ರಕ್ಷಣೆ. ದೇವರು ನಮ್ಮನ್ನು ಆರಿಸಿಕೊಂಡನು, ನಮ್ಮನ್ನು ರಕ್ಷಿಸಿ. ಈ ರಕ್ಷಣೆ ನಮಗೆ ಧೈರ್ಯ.
ಏನು ನಾವು ನಿತ್ಯ ಜೀವವನ್ನು ಪಡ್ಕೊಳ್ತೇವೆ, ನಿತ್ಯ ರಾಜ್ಯಕ್ಕೆ ನಾವು ಹೋಗ್ತೇವೆ, ದೇವರು ನಮ್ಮ ಸಂಗಡ ಇದ್ದಾನಂತೇಳಿ ಈ ರಕ್ಷಣೆಯ ವಾಗ್ದಾನವು ನಮಗಿದ್ದರಿಂದ ನಾವು ಯಾವ ವಿಷಯದಲ್ಲಿ ಕೂಡ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ದಾವೀದನು ಧೈರ್ಯವಾಗಿ ಹೋಗ್ಲಿಕ್ಕೆ ಒಂದು ಕಾರಣ, ದೇವರು ಮಾಡಿರುವಂತ ಒಂದು ವಾಗ್ದಾನ, ಸ್ಥಿರವಾದಂತ ವಾಗ್ದಾನ ದಾವೀದನ ಹೃದಯದಲ್ಲಿ ಇದ್ದದ್ದರಿಂದ ಆತನು ಧೈರ್ಯವಾಗಿ ಹೋಗ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಬರೀ 3 ಸ್ಥಳಗಳಲ್ಲಿ ಈ ಅಭಿಷೇಕದ ಬಗ್ಗೆ ಬರೆಯಲ್ಪಟ್ಟಿದೆ. ಆ ಹೊಸ ಒಡಂಬಡಿಕೆಯಲ್ಲಿ 3 ಸ್ಥಳಗಳಲ್ಲಿ, ಮೊದಲನೇ ವಾಕ್ಯ ಓದೋಣ, 2ನೇ ಕೊರಿಂಥಿ ಪತ್ರಿಕೆ 3 ಸ್ಥಳಗಳಲ್ಲಿ ಈ ಪದವನ್ನು ಉಪಯೋಗಿಸಿದ್ದಾರೆ. ಅದರ ಅರ್ಥವನ್ನ ಗಮನಿಸೋಣ. 2ನೇ ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಆಗಿನ ಕಾಲದಲ್ಲಿ ಒಂದು ಪ್ರತ್ಯೇಕವಂತ ಕೆಲಸಕ್ಕಾಗಿ ಆ ತೈಲದಿಂದ ಅವರನ್ನು ಅಭಿಷೇಕಿಸಲ್ಪಡ್ತಿದ್ರು, ಅದು ಅಕ್ಷರಾರ್ಥವಾದದ್ದು. ಅದ್ರ ಹೊಸ ಒಡಂಬಡಿಕೆಯಲ್ಲಿ ಇವತ್ತು ದೇವರು ನಮ್ಮನ್ನು ಕೂಡ ಆತನ ಅಭಿಷೇಕಿಸಿದ. ಯಾವ ಅಭಿಷೇಕ? ಇವತ್ತು ಕೆಲವೊಂದು ಡಿನಾಮಿನೇಷನ್ ಮಾಡುವಂತ ಅಭಿಷೇಕ ಅಲ್ಲ. ನೋಡಿ, ನಮಗೆ ಕೊಡುವಂತ ಅಭಿಷೇಕ ಯಾವುದಂದ್ರೆ 1ನೇ ಅಧ್ಯಾಯ 21ನೇ ವಚನ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಒಬ್ಬ ವ್ಯಕ್ತಿಯನ್ನು ಅಭಿಷೇಕಿಸುವುದು ದೇವರೇ. ನೋಡಿ, ಇಲ್ಲಿ ನಮ್ಮನ್ನು ಅಭಿಷೇಕಿಸಿ, ನಮ್ಮನ್ನಂದ್ರೆ ಪೌಲನು, ತಿಮೋತಿ, ಶೀಲನು ಇವರೆಲ್ಲ ಸೇವಕರು. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ. ಒಬ್ಬ ವ್ಯಕ್ತಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಯಾವಾಗ ಸೇರ್ತಾನೆ? ಇಲ್ಲಿ ಅಭಿಷೇಕಿಸಿ ಅಂತಿದೆ, ಆದ್ರೆ ವಾಸ್ತವಿಕವಾಗಿ ಒಬ್ಬ ವ್ಯಕ್ತಿ ಯಾವಾಗ ರಕ್ಷಿಸಲ್ಪಡ್ತಾನೋ ಅವನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರ್ತಾನೆ. ಅದಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಅಭಿಷೇಕ ಅಂದ್ರೆ ರಕ್ಷಣಾ ಅನುಭವ, ಬೇರೆ ಮಾತಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಭಿಷೇಕ ಅಂದ್ರೆ ರಕ್ಷಣಾ ಅನುಭವ. ಯಾರು ರಕ್ಷಿಸಲ್ಪಡ್ತಾರೋ ಅವರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಲ್ಪಡುತ್ತಾರೆ, ಅವರನ್ನು ಸ್ಥಿರಪಡಿಸುವಂತದ್ದು ದೇವರಾಗಿದ್ದಾನೆ. 22ನೇ ವಚನ ನೋಡಿ, ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕರವಾಗಿ ಅನುಗ್ರಹಿಸಿದ್ದಾನೆ. ಈಗ ದೇವರು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮ ದೇವರ ಸಂಚಕರವಾಗಿ ನಮಗೆ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ನಾವು ಯಾವ ವಿಷಯಗಳಲ್ಲಿ ಕೂಡ ಹೆದರಿಕೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ. ಓಕೆ, ನಾವು ಯಾವ ವಿಷಯಗಳಲ್ಲಿ ಕೂಡ ಎದುರುಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮನ್ನು ಅಭಿಷೇಕಿಸಿದಂತವನು, ಇಲ್ಲ ನಮ್ಮನ್ನು ರಕ್ಷಿಸಿದಂತವನು ನಮ್ಮ ಕರ್ತನಾಗಿರುವಂತ ದೇವರು. ನಮ್ಮ ರಕ್ಷಣೆ ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವಂಥದ್ದು. ಇಲ್ಲಿ ರಕ್ಷಣೆ ಸಂಬಂಧಪಟ್ಟಂತ ಅಭಿಷೇಕದ ಬಗ್ಗೆ ನಾವು ಓದ್ತೀವಿ. ಇವತ್ತು ನಾವೆಲ್ಲರೂ ಕೂಡ ರಕ್ಷಿಸಲ್ಪಟ್ಟಿದ್ದೇವೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಮ್ಮ ರಕ್ಷಣೆ ಸುವಾರ್ತೆಯನ್ನು ಕೇಳಿಸಿಕೊಂಡು, ಆ ಸುವಾರ್ತೆಯ ಮುಖಾಂತರ ನಮ್ಮ ಹೃದಯಗಳನ್ನ ಆತನು ಸಮರ್ಪಿಸಿದ್ದರಿಂದ ಆತನ ಏನ್ ಮಾಡಿದ್ದಾನೆ? ಆ ಪವಿತ್ರಾತ್ಮ ದೇವರನ್ನು ನಮ್ಮಲ್ಲಿ ಸಂಚಕರವಾಗಿ ಆತನ ಅನುಗ್ರಹಿಸಿದ್ದಾನೆ. ಇದೇ ರಕ್ಷಣಾ ಅನುಭವ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಒಂದು ಶ್ರೇಷ್ಠವಾದ ಕೆಲಸಕ್ಕಾಗಿ, ಒಂದು ಉದ್ಯೋಗಕ್ಕಾಗಿ, ಒಂದು ದೇವರ ಸೇವೆಗಾಗಿ ಅಲ್ಲಿ ಅಭಿಷೇಕಿಸಲ್ಪಡುತ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ನಮಗೆ ಸಿಕ್ಕಿರುವಂತ ಒಂದು ಅಭಿಷೇಕ, ಅದು ರಕ್ಷಣೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ. ಮತ್ತೊಂದು ಮಾತು, ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಒಂದು ಮಾತು ಓದೋಣ. ನೀವು ಪವಿತ್ರವಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ರಿ. ಇಲ್ಲಿ ಕರೆಂಟ್ ಹೋಗಿದೆ, ನನ್ನ ಕಣ್ಣು ತುಂಬಾ ಮಸ್ಕ್ ಆಗ್ತಾ ಇದೆ ಪ್ರಿಯರೇ, ಓದ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ನಾನು ಹೀಗೆ ಹೇಳ್ತೇನೆ, ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ 21ನೇ ವಚನದಲ್ಲಿ ಇದು ಸತ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ, ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ಒಂದು ಅಭಿಷೇಕ. ಅದೇ 27ನೇ ವಚನದಲ್ಲಿ ಕೂಡ ಮಾತು ಓದ್ತೇವೆ. ಯಾಕಂತಂದ್ರೆ ಇವತ್ತು ನಾವು ಜೀವಿಸುವಂತದ್ದು ಯಾವುದು? 18ನೇ ವಚನದಲ್ಲಿ ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇವತ್ತು ಕ್ರಿಸ್ತ ವಿರೋಧಿಗಳು, ದುರಾತ್ಮದಿಂದ ತುಂಬಲ್ಪಟ್ಟವರು ಎಷ್ಟೋ ಜನರು ಲೋಕದಲ್ಲಿದ್ದಾರೆ. ಇವರೆಲ್ಲರನ್ನು ನಾವು ಜಯಿಸಬೇಕಾದ್ರೆ
ಈ ರಕ್ಷಣೆ ಎಂಬ ಒಂದು ಅಭಿಷೇಕವನ್ನು ನಾವು ಹೊಂದಿದವರಾಗಿರಬೇಕು. ಈ ರಕ್ಷಣೆ ಎಂಬ ಅಭಿಷೇಕ ಇಲ್ಲದಿದ್ರೆ ಅವರ ಕೈಯಲ್ಲಿ ನಾವು ಸೋತು ಹೋಗ್ತೇವೆ. ಇಲ್ಲಿ ಸತ್ಯ, ಯಾರು ನಿಜವಾಗಿ ರಕ್ಷಿಸಲ್ಪಡ್ತಾರೋ ಅವರು ಸತ್ಯವನ್ನು ತಿಳಿದವರಾಗಿರ್ತಾರೆ. 27ನೇ ವಚನದಲ್ಲಿ ಯಾರು ಅವರಿಗೆ ಬೋಧಿಸಬೇಕಂತ ಅವಶ್ಯಕತೆ ಇಲ್ಲ. 27ನೇ ವಚನದಲ್ಲಿ ಆ ಮಾತನ್ನು ಓದ್ತೀವಿ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದ್ರೂ ನಿಮಗೆ ಉಪದೇಶ ಮಾಡೋದು ಅವಶ್ಯವಿಲ್ಲ. ನಮ್ಮ ಹೃದಯದಲ್ಲಿ ಇದೆ ಸತ್ಯ. ಪವಿತ್ರಾತ್ಮ ದೇವರು ನಮ್ಮ ಹೃದಯದಲ್ಲಿದ್ದಾರೆ. ಅದಕ್ಕಾಗಿ ಈ ಸುಳ್ಳು ಬೋಧಕರನ್ನು, ಈ ಕ್ರಿಸ್ತ ವಿರೋಧಿಗಳನ್ನು ಜಯಿಸ್ಲಿಕ್ಕೆ ನಮಗೆ ಶಕ್ತಿ ಕೊಡು. ನಾನು ವಿಷಯಕ್ಕೆ ಬರ್ತೇನೆ. ದಾವೀದನು ಗೊಲ್ಯಾತನನ್ನು ಸಾಯಿಸ್ಲಿಕ್ಕೆ ದಾವೀದನನ್ನು ಧೈರ್ಯಪಡಿಸಿರುವಂತದ್ದು ಯಾವುದು? ದೇವರು ಮಾಡಿರುವಂತ ಅಭಿಷೇಕ, ಇಲ್ಲ ವಾಗ್ದಾನದಿಂದ ಕೂಡಿರುವಂತ ಒಂದು ಅಭಿಷೇಕ. ಅವನು ಶತ್ರುವನ್ನು ಜಯಿಸ್ಲಿಕ್ಕೆ ಮುಂದೆ ಹೋದನು. ಹೊಸ ಒಡಂಬಡಿಕೆಯಲ್ಲಿ ನಮಗೆ ದೇವರು ಕೊಟ್ಟಂತ ಒಂದು ಅಭಿಷೇಕ ಯಾವುದಂದ್ರೆ ಯಥಾರ್ಥವಾದಂತ ರಕ್ಷಣೆ. ಯಾರು ನಿಜವಾದಂತ ಪಾಪ ಕ್ಷಮಾಪಣೆ ಪಡ್ಕೊಂಡು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಯಾರು ಅಂಗೀಕರಿಸಿಕೊಳ್ಳುತ್ತಾರೋ ಅವರು ಅಭಿಷೇಕಿಸಲ್ಪಟ್ಟರು. ಒಂದು ಪ್ರತ್ಯೇಕವಾದ ಕೆಲಸಕ್ಕಾಗಿ, ಇಲ್ಲ ಅನಿತ್ಯ ಜೀವಕ್ಕಾಗಿ, ಪರಲೋಕ ರಾಜ್ಯಕ್ಕಾಗಿ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೆ. ಅದಕ್ಕಾಗಿ ಅದನ್ನು ನಮ್ಮ ಹೃದಯದಲ್ಲಿ ಸ್ಥಿರವಾಗಿ ಭದ್ರಪಡಿಸಿಕೊಳ್ಬೇಕು. ಇಬ್ರಿ ಪತ್ರಿಕೆಯಲ್ಲಿ ಒಂದಿದೆ, ಅತ್ಯಂತ ವಿಶೇಷವಾದಂತ ರಕ್ಷಣೆ ಅಲಕ್ಷ್ಯ ಮಾಡಿದ್ರೆ ಹೇಗೆ ತಪ್ಪಿಸಿಕೊಳ್ಳುತ್ತೆ? ಇದು ಅತ್ಯಂತ ವಿಶೇಷವಾದದ್ದು ಪ್ರಿಯ ಯವನಸ್ಥರೇ. ಇದು ಅತ್ಯಂತ ವಿಶೇಷವಾದ ದೇವರು ನಮಗೆ ಕೊಟ್ಟಂತ ಈ ರಕ್ಷಣೆ ಎಂಬ ಅಭಿಷೇಕ. ಇದಕ್ಕೆ ಬೇರೆ ಅರ್ಥ ಮಾಡ್ಬೇಡ್ರಿ. ಅಭಿಷೇಕ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ರಕ್ಷಣೆ ಈ ಅತ್ಯಂತ ವಿಶೇಷವಂತ ರಕ್ಷಣೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ, ಪವಿತ್ರಾತ್ಮ ಎಂಬ ಮುದ್ರೆಯ ಮೂಲಕವಾಗಿ ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ. ಸತ್ಯವು ನಮ್ಮಲ್ಲಿದೆ, ಮತ್ತೊಬ್ಬರು ಬೋಧಿಸಬೇಕಂತ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇದನ್ನು ಹೊಂದಿಕೊಂಡಿರುವಂತ ನಾವು ಧೈರ್ಯದಿಂದ ಈ ಭೂಲೋಕದಲ್ಲಿ ಈ ಅಂತ್ಯ ದಿನಗಳಲ್ಲಿ 18ನೇ ವಚನದಲ್ಲಿ, ಮಕ್ಕಳರ ಇದು ಕಡೆಗಳಿಗೆಯಾಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾರೆ ನೀವು ಕೇಳಿದ್ರೆ ಅಷ್ಟೇ, ಈಗಲೂ ಕ್ರಿಸ್ತ ವಿರೋಧರು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಗಳಿಗೆಯಾಗಿದೆ ಎಂದು ತಿಳುಕೊಳ್ಳುತ್ತೇವೆ. ಈ ಅಂತ್ಯ ದಿನಗಳಲ್ಲಿ ಈ ದುರ್ಬೋಧನೆಗಳ ಮಧ್ಯದಲ್ಲಿ ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಆ ರಕ್ಷಣೆ ಎಂಬ ವಾಗ್ದಾನದೊಂದಿಗೆ ನಾವು ಸ್ಥಿರವಾದಂತ ನಂಬಿಕೆದೊಂದಿಗೆ ನಾವು ಭೂಲೋಕದಲ್ಲಿ ನಾವು ಧೈರ್ಯವಾಗಿ ಜೀವಿಸಬೇಕಂತ ಹೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ. ಇಲ್ಲಿ ಮೊದಲನೇ ವಿಷಯ, ದಾವೀದನು ಹೋಗ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ ಧೈರ್ಯ ಕೊಟ್ಟಿದ್ದು ದೇವರು ಮಾಡಿರುವಂತ ವಾಗ್ದಾನ, ಇಲ್ಲ ಅಭಿಷೇಕ ಅಂತ ಹೇಳಿ ನಾವು ಗಮನಿಸ್ತೇವೆ. ಆಮೇಲೆ ಎರಡನೇ ವಿಷಯ, ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟವಾದ, ಇವತ್ತು ಸೈತಾನ ನಾವು ಜಯಿಸಬೇಕಾದ್ರೆ, ಇವತ್ತು ಸೈತಾನ ಕೂಡ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತೇಳಿ ಅವನು ತಿರುಗಾಡ್ತಿದ್ದಾನೆ. ಅವನನ್ನು ಜಯಿಸಬೇಕಾದ್ರೆ ಈ ರಕ್ಷಣೆ ಎಂಬ ವಾಗ್ದಾನ, ಆ ಸತ್ಯ ನಮ್ಮ ಹೃದಯದಲ್ಲಿರಬೇಕು. ಅದಿಲ್ಲದೆ ಇದ್ರೆ ನಾವು ಅವನ ಕೈಯಲ್ಲಿ ಸೋತು ಹೋಗ್ತೇವೆ, ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯಥಾರ್ಥವಾದಂತ ರಕ್ಷಣೆ ಪಡ್ಕೊಳ್ಳೋಣ. ನಿಜವಾದಂತ ಸತ್ಯ ವಾಕ್ಯದಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳುವಾಗ ಅವನನ್ನು ಜಯಿಸಲಿಕ್ಕೆ ಶಕ್ತಿ, ಸಾಮರ್ಥ್ಯವು ನಮಗೆ ಬರುತ್ತಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಇದು ಮೊದಲನೇ ವಿಷಯ. ದಾವೀದನು ದೇವರ ಹೆಸರಿನಲ್ಲಿ ಹೋಗ್ತಾ ಇದ್ದಾನೆ, ಆದ್ರೆ ಅವನಿಗೆ ಧೈರ್ಯ ಕೊಟ್ಟಿದ್ದು ಮಾತ್ರ ದೇವರು ಮಾಡಿರುವಂತ ಅಭಿಷೇಕ, ವಾಗ್ದಾನ. ಎಲ್ಲ ನೀನು ಅರಸನಾಗ್ತೀಯಾ, ನೀನು ಸಿಂಹಾಸನ ಮೇಲೆ ಕೂತ್ಕೊಳ್ತೀಯ ಎಂಬ ವಾಗ್ದಾನ ಅವನಿಗೆ ಧೈರ್ಯವನ್ನು ತಂದು ಕೊಟ್ಟಿದೆ. ಆಮೇಲೆ ಎರಡನೇ ವಿಷಯ ದಾವೀದನು ಮೊದಲನೇ 32ನೇ ವರ್ಷದಿಂದ 37 ಓದುವಾಗ ಗಮನಿಸುವ ಮಾತು, ಓದಿರಿ, ಓದಲಿಕ್ಕೆ ಇಲ್ಲಿ ತುಂಬಾ ಮಸ್ತಾಗಿದೆ. ಆ ವಾಕ್ಯ ಭಾಗ ಓದಬೇಕಾದ್ರೆ ನಾವು ಗಮನಿಸುವ ಒಂದು ವಿಷಯ ಅಂದ್ರೆ, ದಾವೀದನಿಗೆ ಧೈರ್ಯ ಕೊಟ್ಟಿರುವಂತ ಮತ್ತೊಂದು ವಿಷಯ ಏನಂತಂದ್ರೆ, ದೇವರೊಂದಿಗೆ ದಾವೀದನಿಗಿರುವಂತ ಒಂದು ಅನುಭವ. ಇಂದಿನ ಕಾಲದಲ್ಲಿ ದೇವರು ದಾವೀದನ ಹೃದಯದಲ್ಲಿ, ಇಲ್ಲ ದಾವೀದನ ಜೀವನದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದ್ದಾನೋ, ಇಲ್ಲ ದಾವೀದನೊಂದಿಗೆ ದೇವರು ಮಾಡುವಂತ ಕಾರ್ಯಗಳು, ಇಲ್ಲಾಂದ್ರೆ ದಾವೀದನಿಗೂ ದೇವರಿಗೆ ಒಂದು ಈಗ ಧೈರ್ಯವನ್ನು ತಂದು ಕೊಟ್ಟಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಗತಕಾಲ ನಾವು ನೋಡ್ತೀವಲ್ಲಿ, ಅರಣ್ಯದಲ್ಲಿದ್ದಾಗ ಸಿಂಹ ಕರಡಿ ಬಂದಾಗ ನೋಡಿ 37ನೇ ವಚನ, ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಅನ್ನಲು.
ಏನ್ ಧೈರ್ಯ ಕೊಡ್ತಾ ಇದೆ ಅಂದ್ರೆ, ಇಂದಿನ ಕಾಲದಲ್ಲಿ ದೇವರ ಮಾಡಿರುವಂತ ಕಾರ್ಯಗಳನ್ನು ಅವ್ ನೆನಪು ಮಾಡಿಕೊಂಡು ಧೈರ್ಯದಿಂದ ಮುಂದೆ ಹೋಗ್ತಾರೆ. ಅರಣ್ಯದಲ್ಲಿ ಆ ಸಿಂಹದ ಬಾಯಿಂದ, ಆ ಕರಡಿಯ ಉಗುರುಗಳಿಂದ ನನ್ನನ್ನು ತಪ್ಪಿಸಿದಂತ ದೇವರು ಅಲ್ಲಿ ತಪ್ಪಿಸಿದ್ದಾನೆ, ಇಲ್ಲಿ ಕೂಡ ತಪ್ಪಿಸ್ತಾನಂತೇಳಿ ಆ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಂಡು ಆತನು ಧೈರ್ಯವಾಗಿ ಮುಂದೆ ಹೋಗ. ಅದಕ್ಕೆ ನಾನು ಈಗ ಹೇಳ್ತೇನೆ, ದೇವರೊಂದಿಗೆ ದಾವೀದನಿಗಿದ್ದಂತ ಆ ಅನುಭವಗಳೇ ಧೈರ್ಯವನ್ನು ತಂದು ಕೊಟ್ಟಿದ್ದಾರೆ. ಅವನು ಧೈರ್ಯದಿಂದ ಹೋಗ್ಲಿಕ್ಕೆ ಕಾರಣವಾಯ್ತು. ದಾವೀದನಿಗೆ ದೇವರೊಂದಿಗೆ ಒಂದು ಅನುಭವ ಇಲ್ಲ, ಒಂದು ಸಂಬಂಧ. ಅರಣ್ಯದಲ್ಲಿ ದೇವರಿಗೂ ದಾವೀದನಿಗೂ ಒಂದು ಸಂಬಂಧ. ಈಗೇನಾಗ್ತದೆ, ಅವನಿಗೆ ಧೈರ್ಯವಾಗಿ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಪ್ರಿಯರೇ, ದಾವೀದನು ದೇವರ ಕಾರ್ಯಗಳನ್ನು ಮರೆತು ಹೋಗುವವನಲ್ಲ, ದೇವರ ಮಾಡಿರುವಂತಹ ಉಪಕಾರಗಳನ್ನು ಮರೆತು ಹೋಗಲಿಲ್ಲ, ಬದಲಾಗಿ ಕೃತಜ್ಞತೆ ಉಳ್ಳವನಾಗಿದ್ದ. ಅದಕ್ಕಾಗಿ ಆ ಕಾರ್ಯಗಳು ಈಗೇನ್ ಮಾಡ್ತಿದ್ದಾವೆ, ಧೈರ್ಯ ತಂದು ಕೊಡ್ತದೆ. ಆ ಗತಕಾಲದಲ್ಲಿ ದೇವರು ಮಾಡುವಂತಹ ಸಹಾಯವನ್ನು ಆತನು ಮರೆತಿಲ್ಲವಾದದ್ದರಿಂದಲೇ ಈಗ ಪ್ರಸ್ತುತ ಕಾಲದಲ್ಲಿ ಆ ಕಾರ್ಯಗಳೇ ಧೈರ್ಯವನ್ನು ತಂದು ಕೊಡ್ತಿದ್ದಾವೆ. ಈಗ ಯುದ್ಧಕ್ಕೆ ಹೋಗ್ಲಿಕ್ಕೆ ಅವನು ಸಿದ್ಧನಾಗ್ತದೆ. ಕಾರಣ ಏನು? ಇಂದಿನ ಕಾಲದಲ್ಲಿ ದೇವರು ನನಗೆ ಸಹಾಯ ಮಾಡಿದರು. ಸಿಂಹದ ಬಾಯಿಂದ, ಕರಡಿ ಬಾಯಿಂದ ನನ್ನ ತಪ್ಪಿಸಿದಂತ ದೇವರಂತೇಳಿ ಆ ಸಂಬಂಧವನ್ನು ವ್ಯಕ್ತಪಡಿಸ್ತಾ ಇದ್ದ. ಪ್ರಸ್ತುತ ಸಮಯದಲ್ಲಿ, ಆ ಯುದ್ಧದ ಸಮಯದಲ್ಲಿ ಆತನು ಅಲ್ಲಿ ಪ್ರಕಟಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ಇವತ್ತು ನಮಿಗೂ ದೇವರಿಗೆ ಎಂತ ಸಂಬಂಧವಿದೆ, ನಾವು ದೇವರಿಗೆ ಎಂತ ಅನುಭವವನ್ನು ಹೊಂದಿದವರು ಆಗಿದ್ದೇವೆ ಅಂತೇಳಿ ನಾವು ರಕ್ಷಿಸಿಕೊಂಡ್ರೆ, ಇವತ್ತು ನಮಗೆ ಶ್ರಮೆಗಳು, ಸಮಸ್ಯೆಗಳು, ಶತ್ರುಗಳಾಗಿ ನಮ್ಮ ಎದುರಾಗಿ ಬಂದಾಗ, ನಮ್ಮ ಎದುರಿನಲ್ಲಿ ಅವ್ನು ನಿಂತಾಗ ನಾವು ಮಾಡಬೇಕಾದಂಥದ್ದು ಆತನು ಮಾಡಿರುವಂತ ಕಾರ್ಯಗಳನ್ನು, ಆತನು ಮಾಡಿರುವಂತ ಸಹಾಯವನ್ನು ನಾವೆಂದಿಗೂ ಮರೆಯಬಾರದು. ಅವು ನಮಗೆ ಜ್ಞಾಪಕದಲ್ಲಿದ್ರೆ ಆ ಕಾರ್ಯಗಳು ನಮ್ಮನ್ನ ಏನ್ ಮಾಡ್ತೇವೆ, ಧೈರ್ಯಪಡಿಸ್ತಾರೆ. ಆ ಕಾರ್ಯಗಳು ನಮ್ಮನ್ನು ಬಲಪಡಿಸ್ತಾರೆ. ಅನುದಿನದ ಜೀವನದಲ್ಲಿ ಅನುದಿನವೂ ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿರುವಾಗ, ದೇವರೊಂದಿಗೆ ನಾವು ಪ್ರಾರ್ಥನೆಯಲ್ಲಿಲ್ಲ, ಅನುಭವದಲ್ಲಿ ನಾವಿರುವಾಗ ಆ ಕಾರ್ಯಗಳೇ ನಮ್ಮನ್ನು ಧೈರ್ಯವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಯಾರು ಮರೆತು ಹೋಗ್ತಾರೋ ಅವ್ರಿಗೆ ಭಯ. ಇಂದಿನ ಕಾಲದಲ್ಲಿ ದೇವರು ಎಷ್ಟೋ ಕಾರ್ಯಗಳು ಮಾಡಿದ್ದಾನೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಪ್ಪಿದ್ದಾನೆ, ಅಪಾಯಗಳನ್ನು ತಪ್ಪಿಸಿದ್ದಾನೆ. ಅವೆಲ್ಲ ಮರೆತು ಹೋದ್ರೆ ಮುಂದೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಅದಕ್ಕಾಗಿ ದೇವರ ಕಾರ್ಯಗಳನ್ನು ನಾವೆಂದಿಗೂ ಮರೆಯಬಾರದು. ಪ್ರತಿಯೊಂದು ಕಾರ್ಯದ ವಿಷಯದಲ್ಲಿ ನಾವು ಗಮನದಲ್ಲಿಟ್ಟುಕೊಂಡು, ಅವುಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು, ಅವುಗಳಿಗೆ ಉಪಕಾರ ಸ್ತುತಿ, ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸುವಾಗ ದೇವರು ಇನ್ನೂ ಅಧಿಕವಾದ ಸಹಾಯವನ್ನು ನಮಗೆ ಕೊಡ್ತಾರೆ. ಇಲ್ಲಿ ಎರಡನೇ ವಿಷಯ, ದಾವೀದನು ಇಷ್ಟು ಧೈರ್ಯವಾಗಿ ಹೋಗ್ಲಿಕ್ಕೆ ಕಾರಣವೇನಂತಂದ್ರೆ, ಅರಣ್ಯದಲ್ಲಿ ದೇವರೊಂದಿಗೂ ಅವನಿಗಿರುವಂತ ಒಂದು ಅನುಭವ ಇಲ್ಲ, ದೇವರ ಮಾಡಿರುವಂತ ಕಾರ್ಯಗಳು, ಆ ಕಾರ್ಯಗಳನ್ನು ಈತನ ಜ್ಞಾಪಕಕ್ಕೆ ತಂದುಕೊಂಡಿದ್ದರಿಂದ ಈಗ ಮುಂದೆ ಹೋಗ್ಲಿಕ್ಕೆ ಧೈರ್ಯ. ಇವತ್ತು ದೇವರ ಕಾರ್ಯಗಳು ಮರೆತು ಹೋದರೆ, ಎಷ್ಟೋ ಉಪಕಾರಗಳನ್ನು, ಎಷ್ಟೋ ಅಪಾಯವನ್ನು ತಪ್ಪಿಸುವಂತ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದ, ಎಲ್ಲವೂ ಮರೆತು ಹೋದರೆ ಮುಂದೆ ಬರುವಂತ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಸೋತು ಹೋಗ್ತೇವೆ, ಬಿದ್ದು ಹೋಗ್ತೇವೆ, ಸೈತಾನನಿಗೆ ದಾಸರಾಗಿ ಹೋಗ್ತೇವೆ. ಅದಕ್ಕಾಗಿ ಎರಡನೇ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಇಷ್ಟು ಧೈರ್ಯವಾಗಿ ದಾವೀದನು ಹೋಗ್ಲಿಕ್ಕೆ ಗತಕಾಲದಲ್ಲಿ ಅವನಿಗಿರುವಂತ ಒಂದು ಅನುಭವ ಇಲ್ಲ, ದೇವರು ಮಾಡಿದ ಸಹಾಯವನ್ನು ಇಲ್ಲ, ದೇವರು ಮಾಡಿದ ಕಾರ್ಯಗಳನ್ನು ಮರೆಯದೇ ಇದ್ದದ್ರಿಂದ ಈಗ ಯುದ್ಧಕ್ಕೆ ಹೋಗ್ಲಿಕ್ಕೆ ಆತನ ಸಿದ್ಧ. ಅದಕ್ಕಾಗಿ ನಾನು ಇಲ್ಲಿ ಒಂದು ವಿಷಯ ನಾನು ಹೇಳ್ತೇನೆ, ದೇವರೊಂದಿಗೆ ದಾವೀದನಿಗೆ ಒಳ್ಳೆ ಸಂಬಂಧವಿದ್ದದ್ರಿಂದ ಅದನ್ನೇನ್ ಮಾಡ್ತಾನೆ ಅಂದ್ರೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ? ಅಲ್ಲಿ ಕಾಪಾಡುವಂತ ದೇವರು ಇಲ್ಲಿ ಕಾಪಾಡ್ತಾನಂತೆ. ಅದಕ್ಕಾಗಿ ಇಲ್ಲಿ ಆತ್ಮಿಕ ಒಂದು ಸತ್ಯ ಏನಂತಂದ್ರೆ, ಯಾರು ದೇವರೊಂದಿಗೆ ಸಂಬಂಧವನ್ನು ಹೊಂದಿ ಇಲ್ಲ ಅನ್ಯೋನ್ಯತೆಯನ್ನು ಹೊಂದಿ ಧೈರ್ಯವಾಗಿರ್ತಾರೋ ಅವರು ಅನೇಕ ಜನ ಧೈರ್ಯಪಡಿಸ್ತಾರೆ. ಇಲ್ಲಿ ದಾವೀದನು ಮಾಡಿದ್ದದೆ, ನೀವು ಹೆದರಬೇಡರಿ, ನಿಮ್ಮ ಎದೆ ಗೆಡಬಾರದಂತ ವಾಕ್ಯದಲ್ಲಿ ಓದ್ತೀವಿ 32ನೇ ವಚನದಲ್ಲಿ. ಅವನು ಚಿಕ್ಕವನೇ, 32ನೇ ವಚನದಲ್ಲಿ ದಾವೀದನು ಚಿಕ್ಕವನೇ, ಆದ್ರೆ ದೇವರೊಂದಿಗೆ ಅವನಿಗಿರುವಂತಹ ಸಂಬಂಧ, ದೇವರ ಕಾರ್ಯಗಳನ್ನು ಅವನು ಮರೆಯದೇ ಇದ್ದದ್ರಿಂದ ಅವನೇನ್ ಮಾಡ್ತಾ ಅನೇಕ ಜನರನ್ನು ಧೈರ್ಯಪಡಿಸ್ತಾ ಇದ್ದಾನೆ. ನೀವ್ ಯಾರು ಎದುರಬಾರದು, ನಾನು ಹೋಗ್ತೀನಿ ಅಂತ. ಅದಕ್ಕಾಗಿ ಯಾರಿಗೆ, ಅವನು ಚಿಕ್ಕವನಾಗಲಿ ದೊಡ್ಡವನಾಗಲಿ, ಯಾರಿಗೆ ದೇವರೊಂದಿಗೆ ಸಂಬಂಧವಿರ್ತದೆ, ಯಾರು ದೇವರ ಕಾರ್ಯಗಳನ್ನು ಮರೆಯದೆ ಕೃತಜ್ಞತೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇರ್ತಾರೋ ಅಂತವ್ರು ಏನಾಗ್ತಾರೆ ಅಂದ್ರೆ ಧೈರ್ಯವಾಗಿರ್ತಾರೆ ಮತ್ತು ಅನೇಕ ಜನರನ್ನು ಅವರು
ಧೈರ್ಯಪಡಿಸುವವರು ಆಗಿರ್ತಾರೆ. 33ನೇ ವಚನದಲ್ಲಿ ಸೌಲನು ದಾವೀದನ ಒಂದು ಶಾರೀರಿಕವಂತ ಬಲವನ್ನು ನೋಡಿದನು. 33ನೇ ವಚನದಲ್ಲಿ ಸೌಲನು ದಾವೀದ ಒಂದು ಶಾರೀರಿಕವಂತ ಬಲವನ್ನು ನೋಡಿದನು. ಆದರೆ ದಾವೀದನು 34ರಿಂದ 37 ತನ್ನಲ್ಲಿ ದೇವರು ದೈವಿಕ ಒಂದು ಬಲವನ್ನು ವಿವರಿಸಿದ್ದಾನೆ. ನನ್ನ ಬಲ ಅಲ್ಲ, ನನ್ನ ಶಾರೀರಿಕ ಒಂದು ಶಕ್ತಿ ಅಲ್ಲ, ನನ್ನಲ್ಲಿ ದೇವರು ಮಾಡಿರುವಂತಹ ಆ ದೈವಿಕವಾದಂತ ಬಲವನ್ನು ಅಲ್ಲಿ ವಿವರಿಸಿರುವಂತದ್ದು ದೇವರ ವಾಕ್ಯ ಭಾಗದಲ್ಲಿ ನಾನು ಗಮನಿಸಿ. ಅದಕ್ಕಾಗಿ ಪ್ರಿಯರೇ, ನಾವು ದೇವರ ಕಾರ್ಯಗಳನ್ನು ಹಿಂದಿನ ಕಾಲದಲ್ಲಿ ನಮಗೆ ಮಾಡಿದ ಸಹಾಯವನ್ನು ನಾವು ಮರೆಯದೇ ಇದ್ದಾಗ ಆ ಕಾರ್ಯಗಳೇ ನಮಗೆ ಧೈರ್ಯವನ್ನು ಕೊಡುವಂತಹ ವಿಷಯಗಳಾಗಿರ್ತವೆ. ಅದಕ್ಕಾಗಿ ದಾವೀದನು ಗೊಲ್ಯಾತನ ಸಾಯಿಸಲಿಕ್ಕೆ ಮುಂದೆ ಹೋಗಲಿಕ್ಕೆ ಕಾರಣ ದೇವರು ಮಾಡಿರುವಂತಹ ಉಪಕಾರಗಳನ್ನು ಆತನು ಮರೆತಿಲ್ಲ. ದೇವರೊಂದಿಗೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ಅರಣ್ಯದಲ್ಲಿ ದೇವರೊಂದಿಗೆ ಒಳ್ಳೆ ಅನುಭವ, ಒಂದು ಅನ್ಯೋನ್ಯತೆ ದಾವೀದನಿಗೆ ಇದ್ದದ್ರಿಂದ ಈಗ ಪ್ರಸ್ತುತ ಗೊಲ್ಯಾತನ ಸಾಯಿಸಲಿಕ್ಕೆ ಅವನು ಧೈರ್ಯವಾಗಿರ್ತಾನೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 13ನೇ ವಚನ ಒಂದು ಮಾತು ಓದ್ತೇವೆ ಪೇತ್ರ ಯೋಹಾನರ ಬಗ್ಗೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 13ನೇ ವಚನದಲ್ಲಿ ಅವರು ತುಂಬಾ ವಿದ್ಯೆವಿಲ್ಲದ ಒಂದು ವಿದ್ಯಾಹೀನರು. ಆದ್ರೆ ಅವರ ಜ್ಞಾನ, ಅವರ ಧೈರ್ಯ ನೋಡಿದಾಗ ಇದ್ದ ಜನರು ಹೇಳ್ತಾರೆ, ಇವರು ಯೇಸುವಿನ ಸಂಗಡ ಇದ್ದವರು. ಪೇತ್ರ ಯೋಹಾನರ ಬಗ್ಗೆ ಅಲ್ಲಿ ಕೊಟ್ಟಂತ ಸಾಕ್ಷಿ ಅಂತಂದ್ರೆ, ಇವರು ಯೇಸುವಿನ ಅವರ ಧೈರ್ಯವನ್ನು ನೋಡಿ, ಅವರ ಜ್ಞಾನವನ್ನು ನೋಡಿ ಅಲ್ಲಿದ್ದ ಜನರು ಹೇಳ್ತಾರೆ, ಇವರು ಯೇಸುವಿನ ಸಂಗಡ ಇದ್ದವರು. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಯಾರು ಯೇಸುವಿನ ಸಂಗಡ ಇರ್ತಾರೋ, ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರ್ತಾರೋ ಅವರು ಧೈರ್ಯವಾಗಿರ್ತಾರೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ದೇವರ ಕಾರ್ಯಗಳನ್ನು ನಾವು ಮರೆಯಬಾರದು. ದೇವರ ಕಾರ್ಯಗಳಲ್ಲಿ ನಾವು ಮರೆಯದೆ ಯಾವಾಗಲೂ ಕೂಡ ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ದೇವರನ್ನು ಸ್ತುತಿಸುತ್ತಾ ನಾವು ಮುಂದೆ ಹೋಗುವಾಗ ನಮ್ಮ ಮುಂದಿನ ಜೀವನಕ್ಕೆ ಅವೇನಾಗ್ತವೆ, ಸಾಧನಗಳಾಗ್ತವೆ. ಅದರಿಂದಲೇ ನಮ್ಗೆ ಧೈರ್ಯ ಬರ್ತದೆ. ಈಗ ದಾವೀದನಿಗೆ ಎಲ್ಲಿಂದ ಧೈರ್ಯ ಬಂತು? ಅರಣ್ಯದಲ್ಲಿ ದೇವರು ಮಾಡುವಂತ ಉಪಕಾರವನ್ನು ನೆನೆಸಿದ್ದರಿಂದ ಅವನಿಗೆ ಧೈರ್ಯ ಬಂದಿರುವಂತದ್ದು ಗಮನಿಸ್ತೇವೆ. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. 36ನೇ ವಚನದಲ್ಲಿ ಈ ಸಿಂಹ, ಈ ಕರಡಿ ಇವೆಲ್ಲ ಕೂಡ ಯಾವ ರೀತಿ ಬರ್ತಂದ್ರೆ ತಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಬಂದಿದ್ದಾವೆ. ಯಾವ್ದೊಂದು ಕುರಿಮನೆ ಹಿಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಫಿಲಿಸ್ಟೀನ್ ಯಾವ ರೀತಿ ಬರ್ತಾ ಇದ್ದಾನೆ? ಇಸ್ರಾಯೇಲಿಯರ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ತಿರಸ್ಕರಿಸ್ತಾ ಬಂದಿದೆ. ಇದು ದಾವೀದನಿಗೆ ಒಳ್ಳೆ ಒಂದು ಚಾನ್ಸ್ ಸಿಕ್ದಂಗೆ. ಏನಂತಂದ್ರೆ, ತಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳಲಿಕ್ಕೆ ಬಂದಂತ ಆ ಸಿಂಹದ ಕರಡಿ ಬಾಯಿಂದಲೇ ನನ್ನನ್ನು ತಪ್ಪಿಸಿದ್ದಾನೆ ದೇವರು. ಆದ್ರೆ ಇವನು ಬರೋದು ಯಾವ ರೀತಿ ಬರ್ತಾ ಇದ್ದಾನೆ? ಜೀವ ಸ್ವರೂಪನಾಗಿರುವಂತ ದೇವರ ಸೈನ್ಯವನ್ನು ಹೀಯಾಲಿಸ್ತಾ ಬರ್ತಾ ಇದ್ದಾನೆ. ಹಾಗಾಗಿ ಇವನಿಂದಲೂ ಕೂಡ ದೇವರು ನನ್ನನ್ನು ತಪ್ಪಿಸುತ್ತಾನೆ ಎಂಬ ಒಂದು ಧೈರ್ಯ, ಒಂದು ನಂಬಿಕೆ ದಾವೀದನಲ್ಲಿ ಇದೆ. ಅದಕ್ಕಾಗಿ ಸಂಪೂರ್ಣವಂತ ನಂಬಿಕೆ ದೇವರ ಮೇಲೆ ಹಾಕಿದ್ದಾನೆ. 10ನೇ ವಚನದಲ್ಲಿ 26, 45 ಆ ವಚನ ಓದಬೇಕಾದ್ರೆ ಅವನು ದೇವರ ಸೈನ್ಯವನ್ನು ತಿರಸ್ಕರಿಸಿ ಬರ್ತಾ ಇದ್ದಾನೆ. ಅಂತವನಿಂದ ದೇವರು ನನಗೆ ಜಯವನ್ನು ಕೊಡ್ತಾನಂದ್ರೆ ದಾವೀದನು ಒಂದು ಶ್ರೇಷ್ಠವಾದಂತ ನಂಬಿಕೆದೊಂದಿಗೆ ಅದರ ಮುಂದೆ ಹೋಗ್ತಾ ಇರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ನಂಬಿಕೆ ಇರುವಂತವರ ಪಕ್ಷದಲ್ಲಿ ದೇವರು ಯುದ್ಧ ಮಾಡ್ತಾನಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಯಾರು ದೇವರ ಮೇಲೆ ಆತುಕೊಳ್ಳುತ್ತಾರೋ, ಯಾರು ದೇವರನ್ನು ಆಶ್ರಯಿಸಿಕೊಳ್ಳುತ್ತಾರೋ, ಸಂಪೂರ್ಣ ಆತನ ಕಾರ್ಯಗಳನ್ನು ಮರಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸ್ತಿರ್ತಾರೋ ಅವರ ಪಕ್ಷದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ವಿಮೋಚನೆ ಕಾಂಡ ಪುಸ್ತಕ 14ನೇ ಅಧ್ಯಾಯ 13, 14 ವಚನ ಓದಬೇಕಾದ್ರೆ ಆ ಫರೋ ಸೈನ್ಯವನ್ನು ನೋಡಿ ಇಸ್ರಾಯೇಲ್ ಎದುರುಕೊಳ್ತಾರೆ. ಮೋಶೆ, ನೀವು ಎದುರಬೇಡ್ರಿ, ನೀವು ಸುಮ್ಮನೆ ನಿಂತುಕೊಂಡು ನೋಡ್ರಿ, ಯೆಹೋವನು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡ್ತಾನೆ. ಎದುರ್ಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ನಿಂತುಕೊಂಡು ನೋಡ್ರಿ, ದೇವರು ನಿಮ್ಮ ಪಕ್ಷದಲ್ಲಿ ಆತನು ಯುದ್ಧ ಮಾಡುವಂತ ದೇವರು ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವಾಗ ನಮ್ಮನ್ನು ಜಯಿಸುವಂತವ್ರು ಯಾರು ಇರ್ತಾರೆ? ಆ ಅನುಭವ ನಮ್ಮಲ್ಲಿರ್ಬೇಕು. ಆ ದೇವರೊಂದಿಗೆ ಆ ಸಂಬಂಧ, ಆ ಅನ್ಯೋನ್ಯತೆ ನಮಗಿರುವಾಗ ದೇವರು ನಮ್ಮ ಪಕ್ಷದಲ್ಲಿ ಇರ್ತಾನೆ. ಅದಕ್ಕಾಗಿ ರೋಮ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ, ದೇವರು ನಮ್ಮ ಪಕ್ಷದಲ್ಲಿದ್ರೆ ನಮ್ಮನ್ನು ಎದುರಿಸುವವರು ಯಾರು? ನಾವು ದೇವರ ಪಕ್ಷದಲ್ಲಿರುವಾಗ, ದೇವರು ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸುವವರು ಯಾರು ಇರುವುದಿಲ್ಲ ಅಂತೇಳಿ ವಾಕ್ಯ ಭಾಗದಿಂದ ಗಮನಿಸಿ. ಇಲ್ಲಿ 2ನೇ ವಿಷಯ ನಾನು ಹೇಳಿದ್ದೆ, ಏನು? ದಾವೀದನಿಗೆ ದೇವರಿಗಿರುವಂತ ಒಂದು ಸಂಬಂಧ. ಅರಣ್ಯದಲ್ಲಿ ದೇವರೊಂದಿಗೂ ದಾವೀದನಿಗೆ ಒಂದು ಅನುಭವ, ಇಲ್ಲ ದೇವರ ಮಾಡಿದ ಕಾರ್ಯಗಳು, ದೇವರ ಮಾಡಿದ ಉಪಕಾರವನ್ನು ಅವನು ನೆನೆಸಿ
ಧೈರ್ಯದೊಂದಿಗೆ ಆತನ ಯುದ್ಧಕ್ಕೆ ಹೋಗ್ತಾ ಇರುವಂತದ್ದು ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ಇದು ಎರಡನೇ ವಿಷಯ. ಮೊದಲನೇ ವಿಷಯ ಯಾವುದು? ಆತನಿಗೆ ಅಭಿಷೇಕಿಸಲ್ಪಟ್ಟಂತ ದಾವೀದ ಅಂದ್ರೆ ದೇವರ ವಾಗ್ದಾನವೇ ಅವನಿಗೆ ಧೈರ್ಯವನ್ನು ತಂದು ಕೊಟ್ಟಿದೆ. ಏನು ವಾಗ್ದಾನ? ನೀನು ಅರಸನಾಗ್ತೀಯ, ನೀನು ಸಿಂಹಾಸನ ಮೇಲೆ ಕೂತ್ಕೊಳ್ತೀಯ ಅಂತ. ಅದರಿಂದ ಧೈರ್ಯ ತಂದುಕೊಂಡಿದ್ದಾನೆ. ಎರಡನೇದಾಗಿ ದೇವರೊಂದಿಗೆ ದಾವೀದನಿಗಿದ್ದಂತ ಅನುಭವವೇ ಅವನಿಗೆ ಧೈರ್ಯವನ್ನು ತಂದು ಕೊಟ್ಟಿದೆ. ಇಲ್ಲ, ದೇವರೊಂದಿಗೆ ದಾವೀದನ ಸಂಬಂಧ, ಗತ ಕಾಲದಲ್ಲಿ ಮಾಡಿರುವಂತಹ ಕಾರ್ಯಗಳಿಂದಲೇ ಅವನು ಧೈರ್ಯವನ್ನು ತಂದುಕೊಂಡು ಯುದ್ಧಕ್ಕೆ ಮುಂದೆ ಹೋಗ್ತಾನೆ. ಮೂರನೇ ವಿಷಯ ಚಿಕ್ಕದಾಗಿ ಹೇಳಿ ನಾನು ಮುಗಿಸ್ತೇನೆ. ಮೂರನೇ ವಿಷಯ ನಾವು ಗಮನಿಸುವಾಗ ಅದೇ 17ನೇ ಅಧ್ಯಾಯ, ನೀವು ವಾಕ್ಯಗಳು ಓದ್ರಿ. 17ನೇ ಅಧ್ಯಾಯ 38ರಿಂದ 40 ವಚನ ಓದಬೇಕಾದ್ರೆ ದಾವೀದನ ಹತ್ರ ಏನು ಉಂಟೋ ಅದರಿಂದಲೇ ಜಯ ಕೊಟ್ಟಿದ್ದಾನೆ ದೇವರು. ಹೊಸಾದ ಏನು ತಗೊಂಡಿಲ್ಲ. ದಾವೀದನ ಹತ್ರ ಏನುಂಟು, ಆತನು ಏನು ಅಭ್ಯಾಸ ಮಾಡಿದ್ದಾನ, ಅರಣ್ಯದಲ್ಲಿ ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಕೆಲವೊಂದು ಅಭ್ಯಾಸಗಳನ್ನು ಮಾಡಿದೆ ಅಂತ ನಾವು ಕಳೆದ ವಾರದಲ್ಲಿ ಹೇಳಿದ್ದೆ. ಈಗ ಆ ಅಭ್ಯಾಸಗಳ ಮೂಲಕವಾಗಿಯೇ ದೇವರು ಏನ್ ಮಾಡಿದ್ದಾನೆ? ದಾವೀದನಿಗೆ ಮಹಾಜೀವನ ತಂದುಕೊಟ್ಟಿದ್ದಾನೆ. ನಮ್ಮ ಹತ್ರ ಏನಿರ್ತಾವೋ ಅವುಗಳಿಂದಲೇ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವಾಗ್ತದೆ. ಇಲ್ಲಿ ಅನೇಕ ಉದಾಹರಣೆ ಇದೆ, ನಾನು ಎಲ್ಲಿಗೆ ಹೋಗ್ತಾ ಇಲ್ಲ. ಮೊದಲನೇ ಅರಸರ ಗ್ರಂಥ 17ನೇ ಅಧ್ಯಾಯದಲ್ಲಿ ಆ ಬಡ ವಿಧವೆ, ಇನ್ನೇನು ಅವತ್ತು ಊಟ ಮಾಡಿ ತಿನ್ನುವಂತ ವಿಧವೆಗೆ ಏಲಿನಿಗೆ ಒಂದು ರೊಟ್ಟಿ ಮಾಡಿಕೊಟ್ಟಾಗ ಆ ರೊಟ್ಟಿ ಇಟ್ಟು ಕಡಿಮೆ ಆಗಲಿಲ್ಲ, ಎಣ್ಣೆ ಕಡಿಮೆ ಆಗಲಿಲ್ಲ ಅಂತ ನೋಡ್ತೇವೆ. ಆಕೆಯಲ್ಲಿ ಇದ್ದದ್ದನ್ನೇ ದೇವರು ಅಭಿವೃದ್ಧಿ ಪಡಿಸ್ತಾನೆ, ಆಶೀರ್ವದಿಸ್ತಾನೆ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 6ರಿಂದ 9 ವಚನ ಓದಬೇಕಾದ್ರೆ ಅಲ್ಲಿದ್ದಂತ ನೀರನ್ನೇ ದೇವ್ರು ದ್ರಾಕ್ಷರಸ ಮಾಡಿ ಕೊಡ್ತಾನೆ. 6ನೇ ಅಧ್ಯಾಯದಲ್ಲಿ ಅಲ್ಲಿದ್ದಂತ 5 ರೊಟ್ಟಿ 2 ಮೀನನ್ನು ಅದನ್ನೇ ಆಶೀರ್ವದಿಸಿ ಅನೇಕ ಜನರಿಗೆ ಆಹಾರವನ್ನು ಹಂಚ್ಕೊಟ್ಟು. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಮ್ಮ ಹತ್ರ ಏನಿದೆಯೋ ಅದನ್ನು ಉಪಯೋಗಿಸಿ ನಮ್ಮ ಸಮಸ್ಯೆಗಳನ್ನು ದೇವರು ಪರಿಷ್ಕರಿಸುವಂತವನು ಆಗಿರ್ತಾನೆ. ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತವ್ರು ಆಗಿದ್ದೇವೆ. ಅದಕ್ಕಾಗಿ ಈಗ ನಮ್ಮ ಹತ್ರ ಏನಿದೆಯೋ ಅದನ್ನು ನಾವು ದೇವರು ಒಪ್ಪಿಸುವಾಗ ಅದರಿಂದ ನಮಗೆ ಪರಿಷ್ಕಾರ ಸಿಗ್ತದೆ. ಇಲ್ಲಿ 17ನೇ 38ರಿಂದ 40 ವಚನ ಓದಬೇಕಾದ್ರೆ ದಾವೀದನಿಗೆ ಯುದ್ಧ ವಸ್ತ್ರ, ಶಿರಸ್ತ್ರಾನ, ಕತ್ತಿ ಎಲ್ಲ ಕೊಡ್ತೇವೆ, ಇವೆಲ್ಲ ಧರಿಸ್ಕೊಂಡು ಹೋಗಂತ ಹೇಳಿದಾಗ ದಾವೀದನು ಇದನ್ನು ಧರಿಸ್ಕೊಂಡು ಹೋಗ್ಲಿಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಇದು ನನಗೆ ಅಭ್ಯಾಸವೂ ಇಲ್ಲ ಅಂತ ಹೇಳಿ ದಾವೀದನು ಹೇಳ್ತಾನೆ. ಅದಕ್ಕಾಗಿ ಅವನೇನ್ ಮಾಡ್ತಾವ, ಎಲ್ಲವನ್ನು ತೆಗೆದಿಟ್ಟು ಈಗ ಅರಸನು ಧರಿಸಿದಂತ ವಸ್ತ್ರವನ್ನು, ಕವಚವನ್ನು, ಆ ಕತ್ತಿಯನ್ನು ಎಲ್ಲವನ್ನು ಪಕ್ಕಕ್ಕಿಟ್ಟು ಏನ್ ಮಾಡ್ತಾನೆ, ತನ್ನ ಪದ್ಧತಿಯ ಪ್ರಕಾರ, ತನ್ನ ವಾಡಿಕೆಯ ಪ್ರಕಾರ ಅರಣ್ಯದಲ್ಲಿ ಏನ್ ಕಲ್ತಿದ್ದಾನೋ ಅದನ್ನು ಹಿಡ್ಕೊಂಡು ಹೋಗ್ತಾನೆ. ಒಂದು ಕವನೆ, 2 ಕಲ್ಲುಗಳನ್ನು ತೆಕ್ಕೊಂಡು ಅವನು ಹೋಗ್ತಾನೆ. ಹೋಗಿ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಂದೇ ಕಲ್ಲಿನಿಂದ ದಾವೀದ ಗೊಲ್ಯಾತನನ್ನು ಸಾಯಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತಾರೆ. ಅದಕ್ಕಾಗಿ ತಿಳಿಸಲ್ಪಟ್ಟಿದ್ದು, ನಾವು ಯಾವುದನ್ನು ಅಭ್ಯಸಿಸ್ತೀವೋ ಅದರಿಂದಲೇ ದೇವರು ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ತಂದು ಕೊಡ್ತಾನೆ. ಕಲಸ ಅರೆಯಲ್ಲಿದ್ದೆ, ಅರಣ್ಯದಲ್ಲಿ ಕುರಿಗಳು ಮೇಯಿಸುವಂತಹ ಸಂದರ್ಭದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಲಿಯದೆ ಕೆಲವೊಂದು ಸ್ಕಿಲ್ಸ್, ಕೆಲವೊಂದು ವಿಷಯಗಳು ಆತನ ಏನ್ ಮಾಡಿದಾನೆ, ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಈಗ ಅಭ್ಯಾಸ ಮಾಡಿದಂತ ಅವುಗಳಿಂದಲೇ ಯುದ್ಧ ವೀರನು ಗೊಲ್ಯಾತನನ್ನು ಅವನು ಸಾಯಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯ ಯವನಸ್ಥರೇ, ನಾವು ಫ್ರೀ ಟೈಮ್ ನಲ್ಲಿ ದೇವರು ನಮಗೆ ಕೊಟ್ಟಂತ ಸಮಯವನ್ನು ನಾವು ಎಷ್ಟು ಉಪಯೋಗಿಸ್ತಾ ಇದ್ದೇವೆ, ಯಾವ ರೀತಿ ಅದನ್ನು ನಾವು ಅಭ್ಯಾಸ ಮಾಡ್ಕೊಳ್ತಾ ಅನ್ನುವಂಥದ್ದು ಪ್ರಾಮುಖ್ಯ. ಒಂದು ವೇಳೆ ಆ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ನಮಗೆ ಎದುರಾದ್ರೂ ಕೂಡ, ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಶತ್ರುವು ನಮಗೆ ಎದುರಾದ್ರೂ ಕೂಡ ಅವುಗಳಿಂದಲೇ ನಮಗೆ ದೇವರ ಸಹಾಯವನ್ನು ಒದಗಿಸಿಕೊಳ್ತಾನೆ. ಅವುಗಳಿಂದಲೇ ನಮ್ಮ ಶತ್ರುವನ್ನು ಜಯಿಸಲಿಕ್ಕೆ ಸಾಧ್ಯ. ನಾನು ಇಲ್ಲಿ 3 ವಿಷಯ ಹೇಳಿದ್ದೆ. ದಾವೀದನು ಗೊಲ್ಯಾತನನ್ನು ಸಾಯಿಸ್ಲಿಕ್ಕೆ ಹೋಗಿದ್ದು ಯೆಹೋವನ ಹೆಸರಿನಲ್ಲೇ, ಆದ್ರೆ ಆತನ ಧೈರ್ಯ ತಂದು ಕೊಟ್ಟಿದ್ದು ಮಾತ್ರ 3 ವಿಷಯಗಳು. ಮೊದಲನೇ ವಿಷಯ ಯಾವುದು? ಆತನಿಗೆ ಕೊಡಲ್ಪಟ್ಟಂತ ವಾಗ್ದಾನ, ಅಭಿಷೇಕದಿಂದ ಕೂಡಿರುವಂತ ಒಂದು ವಾಗ್ದಾನದಿಂದ ಧೈರ್ಯವನ್ನು ತಂದುಕೊಂಡ. ಎರಡನೇದಾಗಿ, ಅರಣ್ಯದಲ್ಲಿ ದೇವರು ಮಾಡಿರುವಂತ ಆ ಉಪಕಾರವನ್ನು ಮರೆಯದೇ ಇದ್ದದ್ದರಿಂದ, ದೇವರು ಮಾಡಿದ ಸಹಾಯವನ್ನು, ದೇವರೊಂದಿಗಿರುವಂತಹ ಅನುಭವ, ಆ ಅನ್ಯೋನ್ಯತೆಯನ್ನು ಮರೆಯದಿದ್ದರಿಂದ ಈಗ ಆ ಕಾರ್ಯಗಳೇ ಧೈರ್ಯವನ್ನು ತಂದು ಕೊಟ್ಟಿದ್ದ. ಮೂರನೇದಾಗಿ, ಅರಣ್ಯದಲ್ಲಿ ಏನು ಕಲ್ತ್ಕೊಂಡಿದ್ದಾನೋ, ಯಾವುದನ್ನು ಅಭ್ಯಾಸ ಮಾಡಿದ್ದಾನೋ ಅದರಿಂದಲೇ ದೇವರು ಅವನಿಗೆ ಜೀವವನ್ನು ತಂದು ಕೊಟ್ಟಿದ್ದ.
ಸೌಲನು ಹಾಕಿರುವಂತ ಯುದ್ಧ ವಸ್ತ್ರಗಳಿಂದಲ್ಲ, ದಿವ್ಯವಾದಂತಹ ಆಯುಧಗಳಿಂದಲ್ಲ. ಅರಣ್ಯದಲ್ಲಿ ತನ್ನ ಫ್ರೀ ಸಮಯದಲ್ಲಿ, ಖಾಲಿ ಸಮಯದಲ್ಲಿ ಏನನ್ನು ಕಲ್ತು ತಿರುಗಿಸಿ ಯಾವ ರೀತಿ ಕಲ್ತುಕೊಂಡಿದ್ದಾನೆ, ಅದರಿಂದಲೇ ಆ ಮಹಾಶೂರನಂತೂ ಗೊಲ್ಯಾತನ ಸಾಯಿಸಿ. ಅದಕ್ಕಾಗಿ ಪ್ರಿಯ ಗಮನಿಸ್ತಾರೆ, ಇವತ್ತು ನಾವು ಕೂಡ ಲೋಕದಲ್ಲಿ ಇದ್ದೇವೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ತಿರುಗಾಡ್ತಾ ಇದ್ದಾನೆ. ಯಾರನ್ನು ನುಂಗಲಿ ಅಂತ ಹೇಳಿ ಅವನು ಕಾದುಕೊಂಡಿದ್ದಾನೆ. ಅವನನ್ನು ಜಯಿಸಬೇಕಾದರೆ ರಕ್ಷಣೆ ಎಂಬ ವಾತಾವರಣದಲ್ಲಿ ಸ್ಥಿರವಾಗಿರಬೇಕು. ರಕ್ಷಣೆ ಇಲ್ಲದಿದ್ದರೆ ಸೈತಾನ ಸರಳವಾಗಿ ನಮ್ಮನ್ನು ಹಿಡ್ಕೊಂಡು ಹೋಗ್ತಾನೆ. ಆ ರಕ್ಷಣೆ ನಿಜವಾದ ಪಶ್ಚಾತ್ತಾಪ, ನಿಜವಾದ ಪಾಪ ಕ್ಷಮಾಪಣೆ, ಆ ಸತ್ಯವನ್ನು ನಮ್ಮ ಹೃದಯದಲ್ಲಿ ಮುದ್ರಿಸಿಕೊಳ್ಳುವಾಗ ಅದು ನಮಗೆ ಸಹಾಯ ಮಾಡ್ತದೆ. ಎರಡನೇ ವಿಷಯ, ನಮ್ಮ ಹಿಂದಿನ ಕಾಲದಲ್ಲಿ ದೇವರು ನಮಗೆ ಎಷ್ಟು ಉಪಕಾರ ಮಾಡಿದ್ದ, ಎಷ್ಟೆಷ್ಟು ದೊಡ್ಡ ದೊಡ್ಡ ಅಪಾಯಗಳು ತಪ್ಪಿಸಿದ್ದಾನು, ಎಷ್ಟು ಮಹೋತ್ತರ, ಅವೆಲ್ಲವನ್ನು ನಾವು ನೆನಪು ಮಾಡಿಕೊಳ್ಳುವಾಗ, ಮರೆಯದೆ ನೆನಪು ಮಾಡಿಕೊಳ್ಳುವಾಗ ಆ ಕಾರ್ಯಗಳೇ ನಮಗೆ ಧೈರ್ಯ ಕೊಡ್ತಾನೆ. ಆಗಿನ ಕಾಲದಲ್ಲಿ ಬಿಡಿಸಿದಂತ ಕರ್ತನು ಇವತ್ತು ಬಿಡಿಸ್ತಾನಂತೇಳಿ ಧೈರ್ಯ ತಂದು ಕೊಡ್ತದೆ. ಮೂರನೇದಾಗಿ, ನಾವು ಯಾವುದನ್ನು ಅಭ್ಯಾಸಿಸ್ತಾ ಇದ್ದೇವೆ, ಯಾವುದನ್ನು ನಾವು ಕಲ್ತುಕೊಂಡಿದ್ದೇವೆ, ಇವತ್ತು ನಮ್ಮ ಹತ್ರ ಏನಿದೆ, ಎಷ್ಟಿದೆ, ಅದರಿಂದಲೇ ನಮಗೆ ಶತ್ರು ಮೇಲೆ ಜೀವನ ಕೊಡ್ತಾನೆ. ಅನೇಕ ರೆಫರೆನ್ಸ್ ಇದೆ, ಅವೆಲ್ಲ ಹೇಳಲಿಕ್ಕೆ ನಾವು ಹೋಗಲಿಲ್ಲ. ಅದಕ್ಕಾಗಿ ಪ್ರಿಯರೇ, ದಾವೀದನು ಗೊಲ್ಯಾತ ಸಾಯಿಸಿದ 3 ವಿಷಯ. ಇವತ್ತು ಸೈತಾನನ ನಾವು ಜಯಿಸಬೇಕಾದ್ರೆ, ಆ ರಾಜ್ಯದಲ್ಲಿ ದೇವರ ಸಿಂಹಾಸನದಲ್ಲಿ ಪರಲೋಕ ರಾಜ್ಯದಲ್ಲಿ ನಾವು ಸೇರಬೇಕಾದ್ರೆ ನಮಗೆ ರಕ್ಷಣೆ ಅಂತೂ ಬಹಳಷ್ಟು ಪ್ರಾಮುಖ್ಯ. ಅತ್ಯಂತ ವಿಶೇಷವಂತ ರಕ್ಷಣೆ, ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಕೊಡಲ್ಪಟ್ಟಂತ ರಕ್ಷಣೆ. ಅದನ್ನು ಅಲಕ್ಷ್ಯ ಮಾಡಿಕೊಂಡ್ರೆ ಹೇಗೆ ತಪ್ಪಿಸ್ಕೊಳ್ತೇವೆ? ಸಾಧ್ಯವಿಲ್ಲ. ಅದನ್ನು ಕಾಪಾಡಿಕೊಳ್ಳೋಣ. ಅದರಿಂದ ಬರುವಂತ ಶಕ್ತಿಯನ್ನು ನಾವು ಹೊಂದಿಕೊಂಡು ಸೈತಾನ ಜಯಿಸೋಣ. ಮತ್ತು ದೇವರ ಕಾರ್ಯಗಳನ್ನು, ಉಪಕಾರಗಳನ್ನು ಎಂದಿಗೂ ಮರೆಯದೆ, ನನ್ನ ದೇವರು ನನ್ನ ರಕ್ಷಿಸುವಂತ ದೇವರು, ನನ್ನನ್ನು ರಕ್ಷಿಸಿದ ಈಗಲೂ ರಕ್ಷಿಸ್ತಾನೆ ಅಂತೇಳಿ ಆ ಭರವಸೆದೊಂದಿಗೆ ಕೃತಜ್ಞತೆ ಹೃದಯವುಳ್ಳವರಾಗಿ ಜೀವಿಸೋಣ. ಮೂರನೇದಾಗಿ, ನಮ್ಮ ಹತ್ರ ಏನಿದೆಯೋ ದೇವರಿಗಾಗಿ ನಾವು ಏನು ಕಲ್ತುಕೊಂಡಿದ್ದೆವು, ಎಷ್ಟು ನಮ್ಮ ಹೃದಯದಲ್ಲಿ ಇದೆಯೋ ಅದರಿಂದಲೇ ದೇವರು ಸಹಾಯ ಮಾಡ್ತಾರೆ. ಆ ರೀತಿ ಜೀವಿಸಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ